ಹಿಂದೆ ಒಂದು ಹಳ್ಳಿಯಲ್ಲಿ 3 ಆತ್ಮೀಯ ಗೆಳೆಯರು ಇದ್ದರು. ಒಬ್ಬ ಬಡಗಿ, ಒಬ್ಬ ದರ್ಜಿ ಮತ್ತು ಒಬ್ಬ ಪಂಡಿತ. ಕೆಲಸ ಹುಡುಕುತ್ತಾ ಅವರು ಕಾಡಿನ ದಾರಿಯಲ್ಲಿ ಸಾಗುತ್ತಿದ್ದರು. ರಾತ್ರಿ ಆದಾಗ ಕಾಡಿನಲ್ಲೇ ಉಳಿಯಬೇಕಾಯಿತು. ಸಮಯ ಕಳೆಯಲು ನಾನು ಈ ಮರದ ತುಂಡನ್ನು ಒಂದು ಸುಂದರ ಗೊಂಬೆಯಾಗಿ ಮಾಡುತ್ತೇನೆ. ಬಡಗಿ ತನ್ನ ಕೈಚಳಕದಿಂದ ಒಂದು ಅಚ್ಚುಕಟ್ಟಾದ ಮರದ ಗೊಂಬೆಯನ್ನು ಮಾಡಿದ್ದ. ಅಯ್ಯೋ, ಇಷ್ಟು ಚೆನ್ನಾಗಿದೆ. ಇದಕ್ಕೆ ನಾನು ಸುಂದರ ಬಟ್ಟೆ ಹೊಲಿದು ಕೊಡುತ್ತೇನೆ. ದರ್ಜಿ ಬಟ್ಟೆ ತೊಡಿಸಿ ಗೊಂಬೆಯನ್ನು ರಾಜಕುಮಾರಿಯಂತೆ ಮಾಡಿದ್ದ. ಓಂ ಸಂಜೀವಿನಿ ಜೀವಮಂತ್ರ ಜೀವಂತವಾಗು. ನಾನು ಜೀವಂತವಾಗಿದ್ದೇನೆ. ನೀವು ಮೂವರು ನನಗೆ ಒಳ್ಳೆಯದು ಮಾಡಿದ್ದೀರಿ. ನಾನು ರೂಪ ಕೊಟ್ಟಿದ್ದೇನೆ, ಅವಳು ನನ್ನವಳು. ನಾನು ಬಟ್ಟೆ ತೊಡಿಸಿದ್ದೇನೆ, ಅವಳು ನನ್ನವಳು. ನಾನು ಜೀವ ಕೊಟ್ಟೆ, ನಾನೇ ಮುಖ್ಯ. ಮೂವರು ಹಳ್ಳಿಯಲ್ಲಿ ಮುಖ್ಯಸ್ಥರ ಬಳಿ ಹೋಗುತ್ತಾರೆ. ಶಾಂತವಾಗಿರಿ, ನಾವು ನ್ಯಾಯವಾಗಿ ತೀರ್ಪು ಕೊಡುತ್ತೇವೆ. ರೂಪ ಕೊಟ್ಟವನು ತಂದೆ, ಬಟ್ಟೆ ಕೊಟ್ಟವನು ಅಣ್ಣ, ಜೀವ ಕೊಟ್ಟವನು ಗುರು. ಆ ಹುಡುಗಿ ಯಾರ ಸ್ವತ್ತು ಅಲ್ಲ, ಅವಳು ಸ್ವತಂತ್ರ ವ್ಯಕ್ತಿ. ನನಗೆ ಬದುಕು ಕೊಟ್ಟ ಎಲ್ಲರಿಗೂ ಧನ್ಯವಾದ. ನನ್ನ ಜೀವನವನ್ನು ನಾನು ಒಳ್ಳೆಯದಕ್ಕೆ ಬಳಸುತ್ತೇನೆ. ಒಬ್ಬರ ಯಶಸ್ಸಿಗೆ ಅನೇಕರ ಶ್ರಮ ಇರುತ್ತದೆ. ನಮ್ಮ ಪ್ರತಿಭೆಯನ್ನು ಅಧಿಕಾರಕ್ಕೆ ಅಲ್ಲ, ಒಳ್ಳೆಯದಕ್ಕೆ ಬಳಸಬೇಕು. ಸ್ನೇಹ ಮತ್ತು ಜ್ಞಾನವೇ ನಿಜವಾದ ಶಕ್ತಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.